ನನಗೆ ನನ್ನ ಬರ್ತ್‌ಡೇ ಅಂದರೆ ತುಂಬಾನೇ ಇಷ್ಟ. ಆದ್ರೆ ನಾನು ಎಕ್ಸ್‌ಪೆಕ್ಟೇ ಮಾಡಿರಲಿಲ್ಲ ನನ್ನ ಬರ್ತ್‌ಡೇನೇ ರೀಸನ್ ಆಗುತ್ತೆ ನನ್ನ ಲೈಫ್ ಪಾರ್ಟ್ನರ್ ಸಿಗೋಕ್ಕೋಸ್ಕರ. ಬನ್ನಿ ಸ್ಟೋರಿ ಕಂಟಿನ್ಯೂ ಮಾಡೋಣ. ಅವ್ರ ಬರ್ತ್‌ಡೇಗೆ ಅಂತೂ ನಾವು ವಿಶ್ ಮಾಡಿಲ್ಲ. ಅದೇ ಕೋಪದಲ್ಲಿದ್ದರು. ನಾನೇನೋ ನನ್ನ ಫ್ರೆಂಡ್ಸ್ ಜೊತೆ ಪ್ಲಾನ್ ಔಟ್ ಮಾಡಿಬಿಟ್ಟಿದ್ದೆ. ಅಂತೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇವ್ರನ್ನೇ ಇನ್ವೈಟ್ ಮಾಡಿಬಿಟ್ಟೆ. ಹೇಗೋ ಮಸ್ಕ ಮಾಡಿ ಏನೋ ಕರ್ಕೊಂಡೆ. ಅದು ನಾವು ಹೋಗಿದ್ದಿದ್ದು ವಾಟರ್ ಸ್ಪಾಟ್‌ಗೆ ಬ್ಲೂ ಲಾಗೂನ್. ಮೈಸೂರಲ್ಲಿರೋರಿಗಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಂತೂ ನಾವು ತುಂಬಾನೇ ಮಜಾ ಮಾಡಿದ್ವಿ. ಎಲ್ಲ ಒಳ್ಳೇದು ನಡೀತಾ ಇದೆ ಅಂದಿದ್ದ ಕೂಡಲೇ ಏನಾದ್ರು ಒಂದು ಕೆಟ್ಟದ್ದು ಗ್ರಹಚಾರ ಕಾಯ್ತಾ ನಾವು ನೀರಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡಿಗೆ ಒಂದು ಇನ್ಸಿಡೆಂಟ್ ಆಯಿತು. ಅದರಲ್ಲಿ ಬೇಗ ಎಮರ್ಜೆನ್ಸಿ ಅಡ್ಮಿಟ್ ಮಾಡೋ ಪರಿಸ್ಥಿತಿ ಬಂತು. ಮನೆಗೆ ಹೋಗೋದನ್ನು ತುಂಬ ಲೇಟಾಗಿ ಹೋಗಿತ್ತು. ಸ್ಟಿಚಸ್ ಆಗಿ ಮಾತಾಡ್ಬಿಟ್ಟೆ ಹೋಗೋಣ ಅಂತ ನಾನು ಕಾಯ್ತಾ ಇದ್ದೆ. ಆ ಟೈಮಲ್ಲಿ ನಾನು ಮೊದಲನೇ ಸತಿ ಇಸಾಕ್ ಕಣ್ಣಲ್ಲಿ ಪೊಸೆಸಿವ್ನೆಸ್ ಕಂಡಿದ್ದು. ಆಮೇಲೆ ಅವತ್ತಿಂದ ಅಂತೂ ಟೆನ್ಷನಲ್ಲೇ ಹೊಟ್ಟೋಯ್ತು. ಸೊ ಇವ್ರ ಬರ್ತ್ಡೇನ ಇನ್ನೊಂದು ಸತಿ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ ಪ್ಲಾನ್ ಔಟ್ ಮಾಡಿದ್ವಿ. ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ, ನನಗೇನು ಸರ್ಪ್ರೈಸ್ ಸಿಕ್ತು ಅಂತ ನನಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ.